ನಮಸ್ಕಾರ ವೀಕ್ಷಕರೇ, ಶುಭೋದಯ. ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಹಗಲು ಇರುಳು ನರಕದ ಗೋಳು, ಎಲ್ಲಿದೆ ಹೆಣ್ಣಿಗೆ ಸಮಬಾಳು ಅನ್ನೋದು ಬಹಳಷ್ಟು ಮಹಿಳೆಯರ ಒಂದು ನೋವಿನ ನುಡಿ. ಖಂಡಿತ ಮಹಿಳೆಯರು ಎಲ್ಲರೂ ಒಂದು ಮಾತನ್ನ ಅರಿವು ಮಾಡ್ಕೋಬೇಕು. ಅದೇನಂದ್ರೆ, ನಾವು ಅಬಲೆಯರಲ್ಲ ಸಬಲೆಯರು ಅಂತ ಮುನ್ನುಗ್ಬೇಕು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ ಗುರುಜಿ. ತಮಗೂ ಕೂಡ. ಗುರುಜಿ, ಇವತ್ತು ಸೋಮವಾರ, ಯಾವೆಲ್ಲ ವಿಶೇಷ ಮಾಹಿತಿ ನಮ್ಗಾಗಿ ಕಾಯ್ತಾ ಇದೆ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ದೈವಾನುಗ್ರಹ ಭಕ್ತ ಪ್ರಿಯರಿಗೆ ಸಂಪೂರ್ಣವಾದ ಸ್ವಾಗತ ನಮ್ಮ ಈ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ದೇವರ ಅನುಗ್ರಹ ಬಹಳ ಮುಖ್ಯ ಅಂತ ಹೇಳಿ ದಶಮಿ ದಿವಸ ಬಂದಿದ್ದೀವಿ. ಈ ದಶಮಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾಕಷ್ಟು ದಿನದ ಹಿಂದೆ ವಿಚಾರ ಹೇಳಿದ್ದೆ, ಆದರೂ ಮೆಲುಕನ್ನು ಹಾಕಬೇಕು. ಮೆಲುಕನ್ನು ಹಾಕಿದಾಗ ಮನುಷ್ಯನ ಒಂದು ಜ್ಞಾಪಕ ಶಕ್ತಿ ಬಹಳ ಕಷ್ಟ. ಅವತ್ತವತ್ತು ಮರ್ತು ಹೋಗ್ತಾನೆ. ಜ್ಞಾಪಿಸಿದ್ರೆ ಅಯ್ಯೋ ಒಂದು ಹೇಳಿದ್ರಲ್ಲ ಅಂತಾರೆ. ಕೆಲವ್ರಿಗೆ ಮಾತ್ರ ಹೇಳಿದ್ರಲ್ಲ ಅನ್ಸುತ್ತೆ, ಕೆಲವರು ಹೊಸಬ್ರಾಗಿದ್ದವ್ರಿಗೆ ಗೊತ್ತೇ ಇರಲ್ಲ. ಆದರೂ ದಶಮಿಯಂದು ಈ ಶ್ರಾವಣ ಮಾಸದಲ್ಲಿ ನೆನೆಸ್ಕೊಂಡ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟನೆ ಇದು. ಜೀವನದಲ್ಲಿ ಎಲ್ಲರಿಗೂ ಬರತಕ್ಕಂಥ ಪರಿಪಾಠ, ಜೀವನದಲ್ಲಿ ಎಲ್ಲರಿಗೂ ಆಧಾರವಾಗಿ ಹೇಳ್ತಕ್ಕಂಥ ಒಂದು ಪರಿಪಾಠ. ಇಂಥ ಒಂದು ಪಾಠ ನಮ್ಮಲ್ಲಿ ನಿಮ್ಮಲ್ಲಿ ನಿಜ ಜೀವನದಲ್ಲಿ ಭಗವಂತ ಮಾಡಿರ್ತಕ್ಕಂಥ ಲೀಲಾಜಾಲವಾಗಿರ್ತಕ್ಕಂಥ ಒಂದು ಪಾಠ. ಅದಕ್ಕೆ ಇದನ್ನು ನಿಮಗೆ ವಿಮರ್ಶೆ ಮಾಡಿ ಹೇಳ್ತೀನಿ ಕೇಳಿ. ದಶಾವತಾರ ಅನ್ನೋದು ಬಹಳ ಮುಖ್ಯ. ದಶಾವತಾರ ಅನ್ನೋದರಲ್ಲಿ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲಿ. ಅದು ಬುದ್ಧ ಅಲ್ಲ, ಬೌದ್ಧ. ಅಂದರೆ ಬುದ್ಧ ಅಂತೆ ಪಾಪ ಸೇರಿಸ್ಬಿಟ್ಟಿದ್ದು ಆದಿಶಂಕರಾಚಾರ್ಯರು. ಯಾಕೆಂದರೆ ನಮ್ಮಲ್ಲಿ ಅಶೋಕ್ ಚಕ್ರವರ್ತಿ ಹಿಂದೆ ಎಲ್ಲರೂ ಹೋಗ್ಬಿಟ್ರಂತೆ. ಬುದ್ಧಂ ಶರಣಂ ಗಚ್ಚಾಮಿ ಅಂತ. ಅಯ್ಯೋ, ಎಲ್ಲ ಹಿಂದೂ ಧರ್ಮದವರೆಲ್ಲ ಹೊಟ್ಟೋದ್ರೆ ಇವತ್ತಿನ ದಿವಸ ಎಲ್ಲರೂ ಹೊಟ್ಟೋಗತ್ತೆ, ಹಿಂದುತ್ವ ಹೊಟ್ಟೋಗತ್ತೆ, ಧರ್ಮ ಹೊಟ್ಟೋಗತ್ತೆ ಅಂಥೇಳಿ ಆ ದಿನ ಮಾಡಿರ್ತಕ್ಕಂಥ ಉಪದೇಶ ಏನು ಅಂದರೆ, ಬೌದ್ಧೇಶು ಬುದ್ಧ ಬುದ್ಧೇಶು ರೂಪ ಸ್ವಯಂ ವಿಷ್ಣು ದಿವಾಕರ ಅಂತ ಹೇಳಿದ್ರು. ಅಂದರೆ ಬೌದ್ಧ ಇನ್ಯಾರೋ ಅಲ್ಲ ಬುದ್ಧನೇ, ಬುದ್ಧ ಇನ್ಯಾರೋ ಅಲ್ಲ ಸಾಕ್ಷಾತ್ ಮಹಾವಿಷ್ಣುನೇ, ನೀವು ಅವನು ಬಿಟ್ಬಿಟ್ಟು ಎಲ್ಲಿ ಹೋಗ್ತೀರಾ ಅಂತ. ಅಯ್ಯೋ ಹೌದಾ, ಹಾಗಾದ್ರೆ ನಾನಾ ರೂಪದಲ್ಲಿರ್ತಕ್ಕಂಥ ಬುದ್ಧ ಇನ್ಯಾರೋ ಅಲ್ಲ ನಮ್ಮ ವಿಷ್ಣುನೇ ಅಂಥೇಳಿ ಹಿಂದುತ್ವ ನಮ್ಮಲ್ಲಿ ಉಳಿತು. ಇಲ್ದಿದ್ರೆ ಒಂದೊಂದು ಸಲ ಅನಿಸುತ್ತೆ, ಅಯ್ಯೋ ನಿಜವಾಗ್ಲೂ ಎಲ್ಲರೂ ನಾವು ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೊರಟೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆಗ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಯೂನಿಫಾರ್ಮ್, ಮುಖಗಳು ಮಾತ್ರ ಚೇಂಜ್ ಆಗಿರ್ತಿತ್ತು. ಜಾಪನೀಸ್ ಟಿಬೆಟಿಯನ್ ಥರ ಇರ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ. ಆದರೂ ಒಂದು ವ್ಯವಸ್ಥೆ. ಇದಕ್ಕೆಲ್ಲ ಸಾಕ್ಷ್ಯರೂಪವಾಗಿರ್ತಕ್ಕಂಥ ಮತ್ಸ್ಯಾವತಾರ. ನೀವೆಲ್ಲ ಏನು ಅಂದ್ಕೊಂಡ್ರೆ, ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಏನು ಹೇಳಿದ್ರು ಗೊತ್ತಾ? ಎಂಥ ದಡ್ರು ಅಂದರೆ, ನಾವೇ ಕಂಡುಹಿಡಿದಿದ್ದು ಅಮೀಬಾ. ಆ ಕಾಲದಲ್ಲಿ ನಮಗೆ ಗೊತ್ತಾಗಿತ್ತು 1962ನಲ್ಲಿ ಅಮೀಬಾ ಅನ್ನೋದಿದೆ, ಅದು ಖಂಡಿತ ಇದೆ ಅಂತ ಕಂಡು ಹಿಡಿದ್ರು. ಆಗ ಅವ್ರು ಹೇಳಿದಾಗ ಅಮೀಬಾ ಅನ್ನೋದು ಏನು, ಮೂಲ ಅಣು ಅಂತ. ಆ ಅಮೀಬಾ ಅನ್ನೋ ವಿಶೇಷವಾಗಿರ್ತಕ್ಕಂಥ ವಿಚಾರ ಇನ್ನೇನೂ ಅಲ್ಲ. ಆ ಕಾಲದಲ್ಲೇ ಋಷಿ ಮುನಿಗಳು ತಪಸ್ಸನ್ನು ಮಾಡಿ, ಆ ಕಾಲದಲ್ಲೇ ಯಾವುದು ವಿಜ್ಞಾನ ಇಲ್ದಿದ್ದಾಗಲೇ ಹೇಳಿರೋದೇನು ಅಂದರೆ ಮತ್ಸ್ಯಾವತಾರ. ಅಮೀಬಾನ ಆ ಕಾಲದಲ್ಲೇ ಅವ್ರು ಕಂಡು ಹಿಡಿದ್ಬಿಟ್ರು. ನೋಡಿ, ಮೀನಿಂದನೇ ಜಗತ್ತು ಅಂತ. ಹೌದು, ಆ ಮೀನು ಮತ್ಸ್ಯಾವತಾರ ತೆಗೆದಾಗ ಪರಮಾತ್ಮ ಏನು ಮಾಡ್ದ ಅಂದರೆ, ಎಲ್ಲ ವಿಧವಾದ ಜಾತಿಯನ್ನು, ಅಂದರೆ ಪ್ರಾಣಿ ಪಕ್ಷಿಯಲ್ಲಿ ಒಂದು ಗಂಡು ಹೆಣ್ಣು, ಎಲ್ಲ ವಿಧವಾದ ಪ್ರಾಣಿಗಳಲ್ಲೂ ಒಂದು ಗಂಡು ಹೆಣ್ಣು, ಹೀಗೇ ಎಲ್ಲ ಎತ್ಕೊಂಡು ಒಂದು ಗಂಡು ಹೆಣ್ಣು. ಜೀವನದಲ್ಲಿ ಆನೆಗಳಂದರೆ ಒಂದು ಗಂಡು ಹೆಣ್ಣು, ಜಿರಾಫೆ ಅಂದರೆ ಒಂದು ಗಂಡು ಹೆಣ್ಣು, ಎಂಥ ಪಶು ಪಕ್ಷಿ ಜೀವರಾಶಿಗಳಲ್ಲಿ ಅವನ ಸೃಷ್ಟಿ ಮಾಡಿರೋದ್ರಲ್ಲಿ ಎಲ್ಲದರಲ್ಲೂ ಒಂದು ಗಂಡು ಹೆಣ್ಣನ್ನು ಸೃಷ್ಟಿ ಮೂಲವಾಗಿ ತಗೊಂಡು ಆ ದೋಣಿಯಲ್ಲಿ ಸಾಗಿಸಿ ಕಾಪಾಡ್ತಾನೆ. ಆಗ ಹಯಗ್ರೀವ ಅಂತಕ್ಕಂಥ ರಾಕ್ಷಸರನ್ನ ಹೈಗ್ರೀವ ಅನ್ನೋನು ರೂಪದಲ್ಲಿ ಪರಿವರ್ತನೆ. ವೇದಗಳನ್ನ ಕದ್ದಾಗ ಅವನ ಸಂಹಾರ ಮಾಡಿದ್ದೀನಿ ಯಾರೂ ಅಲ್ಲ, ಅದೇ ಮತ್ಸ್ಯಾವತಾರದಲ್ಲಿರ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಶ್ರೀಮನ್ನಾರಾಯಣ ಮಹಾವಿಷ್ಣು. ಆಗ ಋಷಿಗಳು ಇವರೇನು ವಿಜ್ಞಾನವನ್ನಾಗಿದ್ದರೆ ಖಂಡಿತ ಇಲ್ಲ. ಈ ವಿಜ್ಞಾನಿಗಳು ಇವತ್ತು ನೀವು ಮನಸ್ಫೂರ್ತಿಯಾಗಿ ಮನಸ್ಸು ಮುಟ್ಕೊಂಡು ಹೇಳಿ, ದೇವರಿಲ್ಲದೆ ಯಾವ ಕಾಲಕ್ಕೂ ವಿಜ್ಞಾನ ಕೂಡ ನಾವು ಬರ್ತಿರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅಮೀಬಾ ಅನ್ನೋದು ಆ ಕಾಲದಲ್ಲಿ ಕಂಡುಹಿಡಿದಾಗೋಯ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಪ್ರತಿಯೊಬ್ಬನಿಗೂ ಮತ್ಸ್ಯಾವತಾರದಲ್ಲಿ ಬಂದ ಪರಮಾತ್ಮ ಕೊನೆಯ ಅವತಾರ ಕಲಿಯುಗದಲ್ಲಿ ನಾವಿದ್ದೀವಿ. ಮತ್ಸ್ಯಾವತಾರ ಅಂದರೆ ಏನು ಅಂದರೆ, ನೀವು ನಿಜವಾಗ್ಲೂ ಈ ಅವತಾರಗಳೆಲ್ಲ ಇಲ್ವಾ ಅನ್ನೋರಿಗೆ ಕೆಲವರು ಇರ್ತಾರೆ, ನಾಸ್ತಿಕರಿಗೆ. ಅವ್ರಿಗೆ ಹೇಳ್ತೀನಿ ಕೇಳಿ.
ನಿಜ ಜೀವನದಲ್ಲಿ ಭಗವಂತ ಎಲ್ರಿಗೂ ಹೊಟ್ಟೆ ಒಳಗಿಂದ ಹುಟ್ಟದಾಗಿಂದ ಸಾಯೋದ್ರೊಳಗೆ ಕಲಿಯುಗದ ದಶ ಅವತಾರಗಳನ್ನು ತೆಗೆದು ತೋರಿಸಿದ್ದಾನೆ ಭಗವಂತ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ತಾಯಿ ಗರ್ಭದಲ್ಲಿ ಒಂದು ಗಂಡು ಹೆಣ್ಣು ಸೇರುವಾಗ ಒಂದು ಸಮಯ, ಆ ಸಮಯದ ಮುಹೂರ್ತದಲ್ಲಿ ಭಗವಂತನ ಸೃಷ್ಟಿ. ಈ ಸೃಷ್ಟಿ ಒಂದು ಅಣುಗೆ ಎಷ್ಟೋ ಪ್ರಯತ್ನ ಪಟ್ಟು, ಲಕ್ಷಾಂತರ ಅಣುಗಳು ಪ್ರಯತ್ನ ಪಟ್ಟು ನಾನ್ ಗಂಡು ನಾನ್ ಹೆಣ್ಣು ಅಂತ ಜಗಳ ಮಾಡಿ ಒಂದು ಸೃಷ್ಟಿಯ ಮೂಲವಾಗುತ್ತೆ, ಒಂದು ಕಾರಣವಾಗುತ್ತೆ. ಆ ಅಣು, ಆ ಅಮೀಬಾ ಅಂತಕ್ಕಂಥ ವಿಚಾರ ಅಂದಿನ ಕಾಲದಲ್ಲಿ ಮತ್ಸ್ಯಾವತಾರವಾಗಿ ಒಳಭಾಗದಲ್ಲಿ ಹೋಗುತ್ತೆ. ಮೊದಲನೇ ಜನ್ಮ ಅಂದರೆ 9 ತಿಂಗಳ ಕಾಲದಲ್ಲಿ 10 ಅವತಾರಗಳು ನಡೆಯುತ್ತೆ. ಮೊದಲನೇ ತಿಂಗಳಲ್ಲಿ ಏನಾಗುತ್ತೆ, ಒಳಭಾಗದಲ್ಲಿ ಗರ್ಭಶೇಷ ಸೇರುತ್ತೆ. ಆಗ ನೀವು ಹೊಟ್ಟೆಯಲ್ಲಿ ನೋಡ್ಬೋದು, ಒಳಗಡೆ ಓಡಾಡ್ತಾ ಇರ್ತಕ್ಕಂಥ ಮಗು, ಆ ಅಣು ಗರ್ಭದಲ್ಲಿ ಮೀನ್ ಥರ ಓಡಾಡುತ್ತೆ. ಓಹೋ, ಮತ್ಸ್ಯಾವತಾರ ಅವಧಿಲಿದೆ ಮಗು ಅಂತ ಆಗ ಪರಿಗಣಿಸ್ಬೋದು. ಬಹಳ ಸಂತೋಷ. ಸರಿ, ಮತ್ಸ್ಯಾವತಾರ ಅವಧಿಯಲ್ಲಿ ಹೊಟ್ಟೆಲೇ ಇದ್ದ ಮಗು ಹೊರಭಾಗದಲ್ಲಿ ಬರುತ್ತೆ. ಬಂದ ತಕ್ಷಣ 9 ತಿಂಗಳು ಹೊತ್ತು ಸಾಕಿ ಪರಿವರ್ತನೆ ಮಾಡೋಕ್ಕೋಸ್ಕರ ಹೊರಭಾಗದಲ್ಲಿ ಬಂದಿರತಕ್ಕಂಥ ಮಗು ತಲೆಯನ್ನು ಹೊರಗಡೆ ಹಾಕಿ ಬೋರ್ಲು ಬಿದ್ದಿರ್ತಕ್ಕಂಥ ಅವಕಾಶ. ಬೋರ್ಲು ಬಿದ್ದಾಗ ಆ ಮಗು ಬೋರ್ಲು ಬೀಳುತ್ತೆ, ಸ್ವಲ್ಪ ಮಟ್ಟಕ್ಕೆ ತಲೆ ಮೇಲೆ ಎತ್ತುತ್ತೆ, ಕೈಗಳನ್ನ ಹೀಗೆ ಎತ್ಕೊಂಡಿರುತ್ತೆ, ಕಾಲುಗಳನ್ನ ಹಿಂಗೆ ಹಾಕ್ಕೊಂಡಿರುತ್ತೆ. ಆಗ ಅದು ಹೇಗಿದೆ, ಆಮೆ ಥರ ಇದೆ. ಅದಕ್ಕೆ ಕೂರ್ಮಾವತಾರ ಅವಧಿಲಿದೆ ಮಗು. ಭಾಳ ಸಂತೋಷ. ಓಹೋ, ಕೂರ್ಮಾವತಾರ ಅವಧಿ ಕೂಡ ನಮ್ಮಲ್ಲಿದೆ ಜನ್ಮದಲ್ಲಿ, ಭಾಳ ಸಂತೋಷ ಅಂತೇಳಿ ಮಗು ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತೆ. ಅಂಬೆಗಾಲು ಹಿಡಿತಾನೆ ಕೃಷ್ಣ, ಅಂಬೆಗಾಲು ಕೃಷ್ಣ ಎಷ್ಟು ಚೆನ್ನಾಗಿದೆಯಪ್ಪ, ಭಾಳ ಸಂತೋಷ ಅಂದರೆ ಏನು ಸಿಕ್ಕಿದ್ರು ನೆಕ್ಕೋ ಸ್ವಭಾವ. ಆ ಮಗುಗೆ ಹಲ್ಲಿರಲ್ಲ ಇನ್ನೂ, ಆ ನೆಕ್ಕೋ ಸ್ವಭಾವ. ಅಮ್ಮನ ನೆಕ್ಕತ್ತೆ, ಬೆನ್ನು ನೆಕ್ಕತ್ತೆ, ಏನಾದರೂ ಆಟ ಸಾಮಾನಿದೆ ಅದನ್ನು ನೆಕ್ಕತ್ತೆ, ಏನು ಸಿಕ್ಕಿದ್ರು ಚಪ್ಪರಿಸೋದು, ಚಕ್ಕು ನೆಕ್ಕೋದು. ಅದಕ್ಕೆಲ್ಲ ಯಾರ ಅಭ್ಯಾಸ? ಹಂದಿಗಳದಲ್ವಾ. ಅದಕ್ಕೋಸ್ಕರ ವರಹ ಅವತಾರ ಅವಧಿಲಿದೆ ಮಗು. ಮಗು ಬೆಳೆದು ನಿಂತ್ಕೊಳ್ಳೋಕ್ಕೆ ಮೊದಲು ಹಲ್ಲುಗಳು ಬರುತ್ತೆ. ಹಲ್ಲುಗಳು ಬಂದಾಗ ಕಚ್ಚೋ ಶುರುವಾಗುತ್ತೆ. ಕಚ್ಚೋ ಅಭ್ಯಾಸ ಮಗುನ ಹೀಗೆ ಹಾಕೊಂಡ ತಾಯಿ, ಗಲಾಟೆ ಮಾಡಬೇಡ ಸುಮ್ಮನೆರು ಅಂದಾಗ ಆ ಮಗು ಅಂತ ಕಚ್ತಾ ಇರುತ್ತೆ. ಮೆತ್ತಿಗೆ ಕಚ್ಚಬೇಡ ಅಂತ ಹೇಳಿ ಕಚ್ಚೋ ಆಟ ಸಾಮಾನು ಕೂಡ ಬಂದ್ಬಿಟ್ಟಿದೆ. ಈಗ ಮಗು ಕಚ್ಚಕ್ಕೋಸ್ಕರ ಇಟ್ಕೊಂಡಿದಾರಂತೆ, ಹಲ್ಲು ಬರಲಿ, ದೌಡೆ ಗಟ್ಟಿ ಆಗಲಿ ಅಂತ. ಇದಕ್ಕೆ ಗಿಸ್ಕೆಟು ನಾಯಿ ಥರ ಅದು ಪಾಪ ಬಂದಿದೆ, ಮಗುಗೆ ಏನು ಗತಿ ಆಗಿದೆಯೋ. ಇಂಥ ಒಂದು ಸಂದರ್ಭದಲ್ಲಿ ಆ ಮಗು ಏನಾಗುತ್ತೆ, ಹಲ್ಲು ಬರೋ ಸ್ವರೂಪದಲ್ಲಿ ನೀವು ನೋಡ್ಬೋದು, ಸಿಂಹದ ಮರಿಗಳು ಪುಟಾಣಿಗಿರೋದೆಲ್ಲ ಓಹೋ ಈ ಕಚ್ಚೋ ಸ್ವಭಾವ. ಸಿಂಹದ ಮರಿಗಳಿಗೆ ಹೀಗಿದ್ದಾಗ ನರಸಿಂಹ ಅವತಾರ ಅವಧಿಲಿದ್ದಾನೆ ಮಗು. ಸಂತೋಷ. ಮಗು ಎದ್ದು ನಿಂತ್ಕೊಳ್ಳತ್ತಂತೆ, ಪುಟ್ಟದಾಗಿ ಓಡಾಡಕ್ಕೆ ಶುರುವಾಗುತ್ತೆ. ಓಡಾಡಕ್ಕೆ ಶುರುವಾದಾಗ ಹುಡುಗ ಆಗಲಿ ಹುಡುಗಿ ಆಗಲಿ ಹುಟ್ಟದಾಗ ಓಡಾಡಕ್ಕೆ ಶುರುವಾದಾಗ ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಓಡಾಡ್ತಾ ಇದೆ ಅಂತ ಹೇಳಿ ಅದಕ್ಕೊಂದು ಉಡ್ದಾರ, ಕಾಲ್ಗೊಂದು ಗೆಜ್ಜೆ, ಲಕ್ಷಣವಾಗಿದೆ ಮಗು ಅಂತ ಆ ನೋಟಕ್ಕೆ ಚೆನ್ನ. ವಾಮನ ಅಂದರೆ ಪುಟ್ಟ ಆತ್ಮ ಇದ್ದ ಹಾಗಿದೆ. ವಾಮನ ಅವತಾರದಲ್ಲಿದ್ದಾನೆ ಅಂದರೆ ಆ ಮಗು ವಾಮನ ಅವತಾರ ಅವಧಿಲಿದೆ. ಭಾಳ ಸಂತೋಷ. ಈ ವಾಮನ ಅವತಾರ ಆದಮೇಲೆ ಹಠಕ್ಕೆ ಶುರುವಾಗತ್ತೆ ಮಗು. ಅಮ್ಮ ಇದೇ ಬೇಕು, ಏನು ಕೊಡ್ತೀಯೋ ಇಲ್ವೋ, ಆಟ ಸಾಮಾನು ಬಿಸಾಕೋದು, ಕೊಡದೆ ಇದ್ದರೆ ಟಿ ವಿ ಮುರಿದು ಹಾಕೋದು, ಕೊಡದೆ ಇದ್ದರೆ ಈ ಗಲಾಟೆ ಮಾಡೋದು. ಈ ಹಠದ ಸ್ವಭಾವ ಎಲ್ಲ ಯಾರ್ದಿದ್ದು? ಪರಶುರಾಮ. ಪರ ಅಂದರೆ ಆತ್ಮ ರೋಷವಾಗಿದ್ದಾಗ, ರಾಮ ಅಂತಕ್ಕಂಥವನು ಒಂದು ಪುಟ್ಟ ಹುಡುಗ. ಅಂದರೆ ಪರಶು ಬಂದಾಗ, ಅವನಿಗೆ ಪರಶುರಾಮನಾದಾಗ ಕೊಡ್ಲಿ ಹೇಗೆ ಬಂತೋ ಹಠ ಹಾಗೆ ಜೊತೆಗೆ ಬರುತ್ತೆ ಮನುಷ್ಯನಿಗೆ. ಈ ಹಠವಾದಿ ಆಗಿರತಕ್ಕಂಥ ಪರಶುರಾಮ ಅವಧಿಲಿರೋದ್ರಿಂದ ಪರಶುರಾಮ ಅವಧಿಲಿದ್ದಾನೆ ಮನುಷ್ಯ. ಇಲ್ಲಿವರೆಗೂ ಬಂದ. ತದನಂತರ ಯೌವನ. ಈ ಯೌವನ ಅವಸ್ಥೆ ಏನೋ ಕಾಯ್ತಾರೆ ಹೇಳ್ತಾರೆ.